ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಚಪಾತಿ, ರೊಟ್ಟಿ, ಅನ್ನಕ್ಕೆ ಸರಿ ಹೊಂದುವಂತಹ ಚೌಳಿಕಾಯಿ ಪಲ್ಯವನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿಗೆ ಶೇಂಗವನ್ನು 1 ಸ್ಪೂನಷ್ಟು ಶೇಂಗವನ್ನು ಹಾಕಿ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಅದನ್ನು ಹುರ್ಕೊಳ್ಳಿ. ನೀವು ಯಾವ ಕನ್ಸಿಸ್ಟೆನ್ಸಿನಲ್ಲಿ ಪಲ್ಯ ಬೇಕೋ, ಪಲ್ಯ ಜಾಸ್ತಿ ಬೇಕಿದ್ದರೆ ಶೇಂಗವನ್ನು ಜಾಸ್ತಿ ಹಾಕ್ಕೋಬೋದು. ಶೇಂಗವನ್ನು ಹುರಿದ ನಂತರ ಅದಕ್ಕೆ ಬಿಳಿ ಎಳ್ಳನ್ನು ಹಾಕಿ ಆದಷ್ಟು ಲೋ ಫ್ಲೇಮ್ನಲ್ಲೇ ಅದನ್ನು ಹುರ್ಕೊಳ್ಳಿ. ಯಾವಾಗಲೂ ಒಂದೇ ರೀತಿಯಾಗಿ ಚೌಳಿಕಾಯಿ ಪಲ್ಯವನ್ನು ಮಾಡಿರ್ತೀವಿ, ಈ ರೀತಿಯಾಗಿ ಸಹ ಟ್ರೈ ಮಾಡ್ಬೋದು. ಎಳ್ಳು ಹುರಿದ ನಂತರ ಅದನ್ನು ಆರ್ಲಿಕ್ಕೆ ಇಟ್ಕೊಂಡು ಒಂದು ಪಾತ್ರೆಗೆ 2ರಿಂದ 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಅರಿಶಿನ ಹಾಗೂ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ಬೇಕಿದ್ದಲ್ಲಿ ಸ್ವಲ್ಪ ಇಂಗನ್ನು ಸಹ ಹಾಕ್ಬೋದು. ನಾನಿಲ್ಲಿ ಇಂಗನ್ನು ಉಪಯೋಗಿಸಿಲ್ಲ. ಹಾಗೆ 1 ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕಿ, ಈರುಳ್ಳಿ ಮತ್ತು ಟೊಮೆಟೊ ಬೆಂದ ನಂತರ ಮೊದಲೇ ತೊಳೆದು ಹೆಚ್ಚಿಟ್ಕೊಂಡಿರುವಂಥ ಚೌಳಿಕಾಯನ್ನು ಸಹ ಮಿಕ್ಸ್ ಮಾಡಿ. ಆದಷ್ಟು ಚೌಳಿಕಾಯನ್ನು ಫ್ರೆಶ್ ಆಗಿರೋದು ಮತ್ತು ಎಳೆಯದಾಗಿರೋದನ್ನೇ ಉಪಯೋಗಿಸ್ಕೊಳ್ಳಿ. ಹಾಗೆ ಮಾಡೋದ್ರಿಂದ ಚೌಳಿಕಾಯಿ ಪಲ್ಯ ಟೇಸ್ಟು ಚೆನ್ನಾಗಿರುತ್ತೆ. ಚೌಳಿಕಾಯಿ ಹಾಕಿದ ಮೇಲೆ ಒಮ್ಮೆ ಇದನ್ನು ಕೈ ಆಡಿಸಿ 1-2 ನಿಮಿಷ ಅದನ್ನು ಬೇಯಲಿಕ್ಕೆ ಬಿಟ್ಕೊಳ್ಳಿ. ನಂತರ ಪಲ್ಯಕ್ಕೆ ಬೇಕಾಗಿರುವಂಥ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. 1 ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹುರಿದಿಟ್ಕೊಂಡಿರುವಂತಹ ಶೇಂಗಾ ಮತ್ತು ಎಳ್ಳನ್ನು ಹಾಕಿ ಸ್ವಲ್ಪ ಕಾಯಿ ತುರಿ. ಹುಣಸೆಹಣ್ಣು ಆಪ್ಷನಲ್ಲು, ಬೇಡ ಅನ್ನೋರು ಹುಣಸೆಹಣ್ಣನ್ನು ಸ್ಕಿಪ್ ಮಾಡಿ. ನಾವು ಆಲ್ರೆಡಿ ಟೊಮೆಟೊ ಸಹ ಹಾಕಿರೋದ್ರಿಂದ ಹುಣಸೆಹಣ್ಣನ್ನು ನೋಡಿ ಹಾಕ್ಕೊಳ್ಳಿ. ಇದೆಲ್ಲವನ್ನು ಹಾಕಿ ಚೆನ್ನಾಗಿ ನಯಸ್ಸಾಗೋ ಥರ ರುಬ್ಕೊಳ್ಳಿ. ನಂತರ ಚೌಳಿಕಾಯಿಗೆ ಸ್ವಲ್ಪ ಉಪ್ಪು, ಬೆಲ್ಲ ಮತ್ತು ರುಬ್ಬಿರೋ ಅಂಥ ಮಿಶ್ರಣವನ್ನು ಹಾಕಿ 2ರಿಂದ 3 ನಿಮಿಷಗಳ ಕಾಲ ಅದರದ್ದು ಹಸಿ ವಾಸನೆ ಹೋಗೋವರೆಗೆ ಅದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಧನಿಯಾ ಪುಡಿ, ಜೀರಿಗೆ ಪೌಡ್ರು ಹಾಗೂ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಬಿಟ್ಟು ಹೆಚ್ಚೊತ್ತು ಬೇಯಿಸೋದು ಬೇಡ, 1 ವಿಷಲ್ ಸಾಕಾಗತ್ತೆ. ಬೆಲ್ಲ ಸಹ ಆಪ್ಷನಲ್ಲು, ಬೆಲ್ಲ ಬೇಡ ಅನ್ನೋರು ಬೆಲ್ಲವನ್ನು ಸ್ಕಿಪ್ ಮಾಡಿ. ಆದರೆ ಚೌಳಿಕಾಯಿ ಪಲ್ಯಕ್ಕೆ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಚೌಳಿಕಾಯಲ್ಲಿರೋ ಅಂತಹ ಒಗರಂಶ ಕಡಿಮೆ ಆಗತ್ತೆ. ಈಗ ರುಚಿಯಾದ ಚೌಳಿಕಾಯಿ ಪಲ್ಯ ರೆಡಿ. ಥ್ಯಾಂಕ್ ಯು.